ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ತವರಿಗೆ ಆಗಮಿಸಿದ ನಿವೃತ್ತ ಯೋಧ ಹರೀಶ್ ದೇವಾಡಿಗ ಅವರಿಗೆ ವಿವಿಧ ಸಂಘಟನೆ ಹಾಗೂ ಸಾರ್ವಜನಿಕರು ಬುಧವಾರ ಸಂಜೆ ಮುರುಡೇಶ್ವರ ಗೇಟ್ ಬಳಿ ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಇವರು ಮುರುಡೇಶ್ವರ ನರೇಕುಳಿಯ ವೆಂಕಟರಮಣ ದೇವಾಡಿಗ ಹಾಗೂ ತುಳಸಿ ದೇವಾಡಿಗ ಅವರ ಹಿರಿಯ ಪುತ್ರರಾಗಿದ್ದಾರೆ. ಇವರು ಕಳೆದ 20 ವರ್ಷದ ಹಿಂದೆ ಭಾರತೀಯ ಸೇನೆಯಲ್ಲಿ ವಿದ್ಯುತ್ ಮತ್ತು ಯಾಂತ್ರಿಕ ವಿಭಾಗದ ತಾಂತ್ರಿಕ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ದೇಶದ ವಿವಿಧ ರಾಜ್ಯದಲ್ಲಿ ಸೇವೆ ಸಲ್ಲಿಸಿದ್ದು ಜಮ್ಮು ಕಾಶ್ಮೀರ, ಲಡಾಖ್, ರಾಜಸ್ಥಾನ್, ಪಂಜಾಬ್, ಆಂಧ್ರಪ್ರದೇಶ, ನಾಗಾಲ್ಯಾಂಡ್ ಹಾಗೂ ಕೊನೆಯಲ್ಲಿ ಹೈದರಾಬಾದ್ನಲ್ಲಿ ಸೇವೆ ಸಲ್ಲಿಸುವ ಮೂಲಕ ತಮ್ಮ ನಿವೃತ್ತಿಯನ್ನು ಹೊಂದಿದ್ದಾರೆ. ದೇಶ ಸೇವೆ ಮಾಡುವಂತಹ ಶ್ರೀಯುತ ಹರೀಶ್ ದೇವಾಡಿಗ ಅವರಿಗೆ ಭಟ್ಕಳ ಮಾಜಿ ಸೈನಿಕರ ಸಂಘ, ದೇವಾಡಿಗ ಸಮಾಜ, ನರೇಕುಳಿ ಬಾಂಧವರು ಹಾಗೂ ಮುರುಡೇಶ್ವರ ಗೆಳೆಯರ ಬಳಗ ಇವರೆಲ್ಲ ಲಯನ್ಸ್ ಕ್ಲಬ್ ಮುರುಡೇಶ್ವರ ಇವರೆಲ್ಲ ಅದ್ದೂರಿಯಾಗಿ ಇವರನ್ನು ಬರಮಾಡಿಕೊಂಡಿದ್ದರು. ಇದಕ್ಕೆ ಮಾಜಿ ಸೈನಿಕರ ಸಂಘ ಭಟ್ಕಳ ವತಿಯಿಂದ ನಾನು ತುಂಬ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಇವರು ಬಂದಂಥ 20 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಬಂದಂಥ ಇವರು ತಂದೆ ತಾಯಿಗಳಿಗೆ ಮತ್ತು ಇವರ ಹೆಂಡತಿಗೆ ಇವರಿಗೆಲ್ಲ ನಾನು ತುಂಬ ಧನ್ಯವಾದವನ್ನು ಕೇಳ್ತಾ ಇವರನ್ನು ಮನೆಯವರಿಗೆ ಕರ್ಕೊಂಡು ನಮ್ಮೆಲ್ಲರೂ ಜೊತೆಯಾಗಿ ನಾವು ಇವರು ತಾಳಮದ್ದಳ ಜೊತೆಗೆ ಇವರು ಜಂಡೆ ಜೊತೆಗೆ ನಾವು ಇವ್ರ ಮನೆಯವರಿಗೆ ಕರ್ಕೊಂಡು ಹೋಗುವಂಥ ಇದನ್ನು ನಾವೆಲ್ಲ ಮಾಡೋಣಂತೆ. ಇದಕ್ಕೋಸ್ಕರ ಇವ್ರು ಕರ್ಕೊಂಡು ಹೋಗುವಂಥದ್ದು ಇದು ಹೆಂಡತಿ ಬರೀ ಜೊತೆ ಕರ್ಕೊಂಡು ಹೋಗೋದು. ನರೇಕುಳಿ ಗ್ರಾಮದ ಯುವಕರು, ಗ್ರಾಮಸ್ಥರು ನಿವೃತ್ತ ಯೋಧರನ್ನು ಮುರುಡೇಶ್ವರ ಗೇಟ್ನಿಂದ ಚಂಡೆ ವಾದ್ಯದ ಮೂಲಕ ತೆರೆದ ಜೀಪ್ನಲ್ಲಿ ಬೈಕ್ ಮೆರವಣಿಗೆ ಮೂಲಕ ಮುರುಡೇಶ್ವರ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಿ ನಂತರ ಅವರನ್ನು ಸನ್ಮಾನಿಸಿದರು. ಇದಕ್ಕೂ ಪೂರ್ವದಲ್ಲಿ ಮುರುಡೇಶ್ವರ ಗೇಟ್ಗೆ ಆಗಮಿಸಿದ ಯೋಧನನ್ನು ಹೂವಿನ ಹಾರ ಹಾಕಿ ಗುಲಾಬಿ ಹೂ ನೀಡುವುದರ ಮೂಲಕ ಮುರುಡೇಶ್ವರ ಲಯನ್ಸ್ ಕ್ಲಬ್, ನರೇಕುಳಿ ಗೆಳೆಯರ ಬಳಗ, ಮಾಜಿ ಸೈನಿಕರ ಸಂಘ ಭಟ್ಕಳ್, ಮುರುಡೇಶ್ವರ ಗೆಳೆಯರ ಬಳಗ, ದೇವಾಡಿಗ ಸಮಾಜ ಹಾಗೂ ಸಾರ್ವಜನಿಕರು ಸನ್ಮಾನಿಸಿ ಗೌರವಿಸಿದರು. ಸುಮಾರು ಸುದೀರ್ಘ 20 ವರ್ಷಗಳ ಕಾಲ ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗಿ ತವರಿಗೆ ಮರಳಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಹಾಗೂ ನರೇಕುಳಿ ಗ್ರಾಮಸ್ಥರ ಪರವಾಗಿ ಬೇರೆ ಒಂದು ವ್ಯವಸ್ಥೆಗೆ ಅವರು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈಗ ಅನೇಕ ಇದೆ. ಸರ್ಕಾರದಿಂದ ಸಿಗುವ ಸವಲತ್ತುಗಳೊಂದಿಗೆ ಅವರು ಅನೇಕ ವ್ಯವಹಾರಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇವೆ. ಅವರ ಜೀವನ
ಇನ್ನು ಮುಂದಿನ ದಿನಗಳಲ್ಲಿ ಭವಿಷ್ಯ ಅವ್ರದ್ದು ಒಳ್ಳೆಯದಾಗಿ ಅವರ ಮಹಾಮಂಡಲಕ್ಕೆ ಆಯುರಾರೋಗ್ಯ ಶುಭ ಸಂಪತ್ತು ನೀಡಿ ಅವರನ್ನು ನಾವು ಗೌರವಿಸಲಿ ಮತ್ತು ಆಶೀರ್ವದಿಸಲಿ ಅಂತ ದೇವರಲ್ಲಿ ಹರೀಶ್ ಒಂದೆರಡು ಮಾತಾಡ ಮಾತಾಡೋದಿಲ್ಲ.